ಇದು ಕೋಗಿಲು ಕ್ರಾಸ್ನಲ್ಲಿ ಯುವ ಕರ್ನಾಟಕ ವೇದಿಕೆ ಮಾಡ್ತಾ ಇರುವಂತಹ ಆಗ್ರಹ. ಇದೆಲ್ಲದರ ನಡುವೆ ಕೋಗಿಲು ಸಂತ್ರಸ್ತರಿಗೆ ಇವತ್ತು ಸಿಗಲ್ವಾ ನಿವೇಶನ ಭಾಗ್ಯ? ಜಿಬಿಎ ಕಡೆಯಿಂದ ಇನ್ನೂ ಕೂಡ ಮುಗಿದಿಲ್ವಂತೆ ಈ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ. ಹಾಗಾಗಿ ಇವತ್ತು ಕೂಡ ನಿವೇಶನ ಭಾಗ್ಯ ಸಿಗೋದು ಡೌಟ್. ಜಿಬಿಎ ಕಡೆಯಿಂದ ಇನ್ನೂ ಕೂಡ ದಾಖಲೆ ಪರಿಶೀಲನೆ ಕಾರ್ಯ ಮುಗಿದಿಲ್ಲ. ದಾಖಲೆ ಪರಿಶೀಲನೆ ಪೂರ್ಣಗೊಂಡ ಬಳಿಕ ನಿವೇಶನ ಹಂಚಿಕೆ ಕಾರ್ಯ ನಡೆಯುತ್ತೆ. ಜಿಬಿಎನಲ್ಲಿ ಇವತ್ತು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಇಲ್ಲ. ಸಿಎಂ ಡಿಸಿಎಂ ಕೂಡ ನಿವೇಶನ ಹಂಚಿಕೆಗೆ ಇನ್ನೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಸಂಬಂಧಪಟ್ಟಂತ ಇಲಾಖೆ ಸಚಿವರು ಈ ಬಗ್ಗೆ ತೀರ್ಮಾನ ಮಾಡ್ತಾರೆ. ಕೋಗಿಲು ಸಂತ್ರಸ್ತರ ನಿವೇಶನದ ಬಗ್ಗೆ ಜಿಬಿಎ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ಒಂದ್ ಕಡೆ ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ದಾರೆ. ಯಾರೆಲ್ಲ ಹೊರಗಡೆಯಿಂದ ಬಂದಿದ್ದಾರೆ ಅಂತವ್ರಿಗೆ ಮನೆಗಳನ್ನ ಕೊಡಬಾರದು, ಯಾರು ಕನ್ನಡಿಗರಿದ್ದಾರೆ ಕರ್ನಾಟಕದಲ್ಲಿ ಅವ್ರಿಗೆ ಮಾತ್ರ ಕೊಡಬೇಕು, ಹೊರಗಡೆಯಿಂದ ಬಂದಂಥವರಿಗೆ ಈ ವೋಟರ್ ಐ ಡಿ ಆಧಾರ್ ಕಾರ್ಡ್ ಇದೆಲ್ಲ ಯಾರು ಮಾಡ್ಕೊಡ್ತಾ ಇದ್ದಾರೆ, ಏನ್ ಕತೆ, ಹೇಗೆ, ಅದ್ರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು ಅನ್ನುವಂಥ ಕೂಗು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಇವತ್ತು ಕೂಡ ಸಂತ್ರಸ್ತರಿಗೆ ನಿವೇಶನ ಭಾಗ್ಯ ಸಿಗುವಂತ ಡೌಟ್ ಅನ್ನುವಂಥ ವಿಚಾರ ಜಿಬಿಎ ಮೂಲಗಳಿಂದ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಕೋಗಿಲು ಸಂತ್ರಸ್ತರ ನಿವೇಶನದ ಬಗ್ಗೆ ಇನ್ನೂ ಕೂಡ ಮನೆ ಹಂಚಿಕೆ ವಿಚಾರವಾಗಿ ಏನೋ ದಾಖಲೆಗಳ ಪರಿಶೀಲನೆ ನಡೀತಾ ಇದೆಯಂತಲ್ಲ, ಏನ್ ಕತೆ, ಯಾವಾಗ ಸಿಗ್ಬೋದು? ಪ್ರಭು, ಇವತ್ತು ಅಂದ್ರೆ ಮೂಲಗಳ ಪ್ರಕಾರ ಇವತ್ತು ಸಂಜೆ 4 ಗಂಟೆಗೆ ಜಿಬಿಯ ಕೇಂದ್ರ ಕಚೇರಿಯಲ್ಲಿ ಕೋಗಿಲು ಕ್ರಾಸ್ ನಲ್ಲಿ ನಿವೇಶನಗಳನ್ನ ಕಳ್ಕೊಂಡಿರುವಂತವರ ಪೈಕಿ 25 ಮೊದಲ ಹಂತದಲ್ಲಿ 25 ನಿರಾಶ್ರಿತರಿಗೆ ಮನೆ ಕೊಡಬೇಕು ಅನ್ನುವಂಥದ್ದು ತೀರ್ಮಾನ ಆಗಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಸರ್ಕಾರದ ಸಿಎಂ ಮತ್ತೆ ಡಿಸಿಎಂ ಅವರಿಂದ ಡೈರೆಕ್ಷನ್ಸ್ ಅಂದ್ರೆ ಅಂತಿಮವಾದಂತಹ ಒಂದು ತೀರ್ಮಾನ ಬರದ ಹಿನ್ನೆಲೆಯಲ್ಲಿ ಜಿಬಿಎ ಇವತ್ತು ನೀಡಬೇಕಾಗಿದ್ದಂತಹ ಒಂದು ಕಾರ್ಯಕ್ರಮವನ್ನ ರದ್ದು ಮಾಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತಂದ್ರೆ ಒಂದು ಕಡೆ ಈಗ ಜಿಬಿಎ ಮುಖ್ಯ ಆಯುಕ್ತರು ಕೂಡ ಈ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನ ಕೊಟ್ಟರು. ಇಲ್ಲ, ನಮ್ಮಿಂದ ಯಾವುದೇ ರೀತಿಯಾದಂತಹ ದಾಖಲೆ ಪರಿಶೀಲನೆ ಇನ್ನು ಪೂರ್ಣಗೊಂಡಿಲ್ಲ, ಪೂರ್ಣಗೊಂಡ ನಂತರ ಸಂಬಂಧಪಟ್ಟಂತಹ ಸಚಿವರು ಈ ಬಗ್ಗೆ ಅಂತಿಮವಾದಂತಹ ಒಂದು ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟರು. ಆದ್ರೆ ಮೂಲಗಳ ಪ್ರಕಾರ ಸಿಎಂ ಮತ್ತೆ ಡಿಸಿಎಂ ಅವರಿಂದ ಇಲ್ಲ, ಸದ್ಯಕ್ಕೆ ನಿವೇಶನಗಳನ್ನ ಕೊಡುವಂತದ್ದು ಬೇಡ, ಇನ್ನೂ 2 ಅಥವಾ 3 ದಿನಗಳ ಬಳಿಕ ನಾವು ಈ ಬಗ್ಗೆ ತೀರ್ಮಾನವನ್ನ ಮಾಡೋಣ ಅನ್ನುವಂತಹ ಒಂದು ಮೌಖಿಕ ಆದೇಶ ಬಂದಿದೆ. ಈ ಹಿನ್ನೆಲೆಯಲ್ಲಿ ಜಿಬಿಎ ಇವತ್ತು ನಿಗದಿ ಮಾಡಿದಂತಹ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ಜಿಲ್ಲಾಧಿಕಾರಿಗಳಿಂದ ಜಿಬಿಎ ಅಧಿಕಾರಿಗಳಿಗೆ ಸಮರ್ಪಕವಾದಂತಹ ದಾಖಲೆಗಳನ್ನು ಕೊಡುವಂತ ಕೆಲಸ ಆಗಿದೆ. ಅಂದ್ರೆ ಎಷ್ಟು ಜನ ನಿವಾಸಿಗಳಿದ್ರು, ಯಾರು ಅನಧಿಕೃತವಾಗಿದ್ರು, ಯಾರು ಅಧಿಕೃತವಾಗಿದ್ದಾರೆ, ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಸುಮಾರು 100ಕ್ಕೂ ಹೆಚ್ಚು ಅರ್ಹ ಅಂತ ಹೇಳಿ ಏನಿದ್ದಾರೆ ಅವರ ದಾಖಲೆಗಳನ್ನ ಜಿಬಿಗೆ ಹಸ್ತಾಂತರ ಮಾಡಿರುವಂತದ್ದು. ಆದ್ರೆ ಅದರಲ್ಲಿ ಮೊದಲ ಹಂತದಲ್ಲಿ ಈಗಾಗಲೇ 25 ಜನರಿಗೆ ನಿವೇಶನವನ್ನ ಕೊಡಬೇಕು ಅನ್ನುವಂತ ತೀರ್ಮಾನ ಮಾಡಿತ್ತು. ಇವತ್ತು ಸಂಜೆ 4 ಅಥವಾ 6 ಗಂಟೆಗೆ ನಿವೇಶನ ಹಂಚಿಕೆ ಪತ್ರವನ್ನ ಕೊಡಬೇಕು ಅನ್ನುವಂತ ತೀರ್ಮಾನ ಮಾಡಿತ್ತು. ಆದ್ರೆ ಮೌಖಿಕವಾಗಿ ಸರ್ಕಾರದಿಂದ ಆದೇಶ ಬಂದಿರೋ ಹಿನ್ನೆಲೆಯಲ್ಲಿ ಕೊನೆಯ ಹಂತದಲ್ಲಿ ಜಿಬಿಎ ಈ ಒಂದು ನಿರ್ಧಾರ ಅಂದ್ರೆ ಈ ಒಂದು ತೀರ್ಮಾನದಿಂದ ಈ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಿರುವಂತದ್ದು. ಆದ್ರೆ ಇನ್ನೂ ಕೂಡ ಸ್ಪಷ್ಟ ಇಲ್ಲ ಇವತ್ತು ಸಂಜೆ ಅಥವಾ 5 ಅಥವಾ 6 ಗಂಟೆಗೆ ನಿವೇಶನ ಕೊಡುವಂತ ಸಾಧ್ಯತೆಗಳಿದಾವೆ. ಅದು ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಕೊಡುವಂತದ್ದು ಅಥವಾ ಸಿಎಂ ಗೃಹ ಕಚೇರಿ ಕೃಷ್ಣದಲ್ಲಿ ಹಂಚಿಕೆ ಆಗತ್ತಾ ಅನ್ನುವಂಥದ್ದಕ್ಕೆ ಇನ್ನಷ್ಟೇ ಸ್ಪಷ್ಟ ಟೈಮಿಂಗ್ಸ್ ಸಿಗ್ಬೇಕಾಗಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್.